ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು 70 ವರ್ಷ ದೇವಸ್ಥಾನ ಕಟ್ಟಿ ದರ್ಶನ್ ಸಾಹೇಬ್ರು ಬಂದರೆ ಹೆಂಗೆ ಹೇಳಿ ಅಂತ ಕೇಳಿದ್ರು ಅವ್ರಿಗೆ. ಸ್ವಾಮಿ ನಾವು ಹೇಳೋಕ್ಕಾಗಲ್ಲ, ಹೂವು ಒಟ್ಟು ಕೇಳುವ ಅಂತ ಅಂದು. ಒಬ್ಬ ಕಲಾವಿದ ಒಬ್ಬ ನಟ ಮಾಡಿಸಿದ್ರೆ ಎಲ್ಲ ಇದು ಮಾಡಿ ಎಲ್ಲ ಒಳ್ಳೇದಾಯ್ತು ಅಂದರೆ ಬಲಭಾಗದ ಕೊಡಪ್ಪ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಪ್ಪು ಕನ್ನಡಿಗ. ಏನಪ್ಪ ವಿಷಯ ಅಂದರೆ ಇವತ್ತು ನಮ್ಮ ಕನಕಪುರದಿಂದ 35 ಕಿಲೋಮೀಟರ್ ಹೊರಗಡೆ ಇಲ್ಲಿಗೆ ದಕ್ಷಿಣ ಕಾಶಿ ನಮ್ಮ ಚುಂಚಿ ಕಾಲೋನಿಯಲ್ಲಿ ಇದು ಅರ್ಕಾವತಿ ನದಿ ಹರಿಯೋ ಜಾಗದಲ್ಲಿ ಪ್ರಕೃತಿ ಮಧ್ಯದಲ್ಲಿರೋ ಶನೇಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಇವತ್ತಿಲ್ಲಿ ಅರ್ಚಕರನ್ನು ಮಾತಾಡ್ತೀನಿ, ಬನ್ನಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ಕಾರ. ನಿಮ್ಮ ಹೆಸರು ಹೊರಗಡೆ? ನನ್ನ ಹೆಸರು ತಿಮ್ಮಪ್ಪ ಸ್ವಾಮಿಗಳು. ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ? ಇಲ್ಲಿ ಬಂದು 70 ವರ್ಷ ದೇವಸ್ಥಾನ ಕಟ್ಟಿ 60 ವರ್ಷ ಆಯಿತು. ಒಂದು ದೇವಸ್ಥಾನ ಅದು ಪಿಳ್ಳೆಗೌಡನ ದೊಡ್ಡಿ PS ಕುಮಾರ್ ಸಾರು ಅಂತ ಅದನ್ನ ಕಟ್ಟಿಸಿದ್ರು. ಅದ ಮೇಲ್ಗಡೆ ನೀವು ಇರೋದು ನಾವಿರಕ್ಕೆ ನೋಡಿ. ಇದು PS ಕುಮಾರ್ ಸಾರ್ ಇದನ್ನ ಕಟ್ಟಿಸಿದ್ರು. ಅದ್ಯಾವ ದೇಶ? ಅದು ನವಗ್ರಹ ನೋಡಿ. ಕನಸಿನೇನೆ ಏನು ಹೇಳ್ತು ಅಂತಂದ್ರೆ, ಶನಿ ಮಹಾತ್ಮನ ರಥ ಹೋಗಿದ್ಯಪ್ಪ. ಇಲ್ಲಿ ಶನಿ ಹುಲಿ ಅಜ್ಜೆ ಇದೆ. ಇಲ್ಲಿ ನೀನು ಒಂದು ಶನಿ ಶಿಂಗಾಪುರ ವಿಗ್ರಹ ಮಾಡಿಸುವಂತ ಹೇಳ್ತು. ಈಗ ಶನಿ ಶಿಂಗಾಪುರ ವಿಗ್ರಹ ಮಾಡಿಸೋಕ್ಕೆ ಪ್ರಯತ್ನ ಮಾಡಿ ಕೇಳ್ದು. ಅವ್ರು ಏನಂದ್ರು, ನೀವು ಒಬ್ಬರು ಮಾಡ್ಸೋಕ್ಕಾಗಲ್ಲ, ಈ ದೇವಸ್ಥಾನ ಕಟ್ಟಿರೋರೇ ಕೇಳಿದ್ರು ಹೋಗಿ, ನೀವು ಒಬ್ಬರು ಮಾಡ್ಸೋಕ್ಕಾಗಲ್ಲ, ಸಾರ್ವಜನಿಕದಲ್ಲಿ ಭಿಕ್ಷಾ ಮಾಡಿ ಮಾಡಿಸ್ಬೇಕದನ್ನ. ಯಾರು ಹಾಕ್ತಾರೋ ಆ ಉಂಡಿಗೆಗೆ ಹಾಕ್ಸಿ ದೇವಸ್ಥಾನದಲ್ಲಿ ಅದನ್ನು ನೀವು ತಗೊಂಡು ಬಂದು ವಿಗ್ರಹ ಮಾಡೋರಿಗೆ ಕೊಡಿ ಅಂದರು. ಅದನ್ನು ಪ್ರತಿಯೊಬ್ಬರು ದುಡ್ಡು ಕೊಡ್ಬೇಕಂತ. ಅದಕ್ಕೆ ಶನಿ ಸಿಂಗಾಪುರ ವಿಗ್ರಹ ಮಾಡಿಸಿದ್ರೆ ಹೆಂಗಪ್ಪ ಅಂದರೆ, ಅದಕ್ಕೆ ಎಣ್ಣೆ ಹಾಕಬೇಕು. ಯಾರು ನಿಮ್ಮಂಥ ಭಕ್ತಾದಿಗಳು ಬಂದು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ದಾಗ ಎಂಥ ದೋಷ ಇರಲಿ, ಯಾವುದೇ ಇರಲಿ, ಮನುಷ್ಯನಿಗೆ ಎಂಥ ರೋಗಬಾಧೆಗಳಿರಲಿ, ಆ ಶನಿ ಸಿಂಗಾಪುರದ ವಿಗ್ರಹಕ್ಕೆ ಯಾವುದೋ ತಿರುನಲ್ದು ಶನಿ ವಿಗ್ರಹಕ್ಕೆ ಅದಕ್ಕೆ ಎಣ್ಣೆ ಅರ್ಪಿಸಿದಾಗ ಆಗ ಒಳ್ಳೆಯದಾಗುತ್ತೆ. ಈಗೇನು ಮಾಡ್ತೀವಿ, ನಮಗೆ ಮೈ ಮೇಲೆ ಬಂದ ದೇವರು, ಮೈ ಮೇಲೆ ಬರ್ತಾನೆ ದೇವರು, ಮೈ ಮೇಲೆ ಕೇಳ್ತೀರಿ ದೇವರು ಅಂತ ಆಸೆ ಥರ ಮಾಡ್ತಾರೆ ಅಂತೀರಿ. ಈಗೇನಾಗ್ಬಿಟ್ಟಿದ್ದಾರೆ, ಇದನ್ನೆಲ್ಲ ಕೇಳಿ ಜನಗಳು ಕಿವುಡಾಗ್ಬಿಟ್ಟಿದ್ದಾರೆ. ಇದೇ ರಾಗ, ಇದೇ ಹಾಡು, ಇದೇ ಬಿಡಪ್ಪ ಅಂತ ಕಿವುಡಾಗ್ಬಿಟ್ಟಿದ್ದಾರೆ. ಏನು ಮಾಡಬೇಕಪ್ಪ ಅಂತಂದರೆ, ಒಂದು ದೇವ್ರನ್ನ ಮಾಡಬೇಕಾದ್ರೆ ಇದು ಶನಿ ಮಹಾತ್ಮನ ರಥ ಹೋಗಿ ಒಂದು ಒಳೆ 3 ನಿಧಿ ಆಗಿದೆ. ಹಾಂ, 3 ನಿಧಿ ಆಗಿದೆ. ಆ 3 ನಿಧಿ ಒಳಗೆ ಯಾರು ಒತ್ತಂತೆ ಬಂದು ಯಾವ ಹೆಂಗಸರುಗಳೇ ಆಗಲಿ ಗಂಡಸರುಗಳೇ ಆಗಲಿ, ಇದು ತಾನಾಗಿ ತಾನು ಹುಟ್ಟಿರುವಂಥ ಮರ ಇದೀಗ ನೋಡೋದು. ಮರದ ಬುಡದಲ್ಲಿ ಒಡೆದು ಮೂಡಿರುವಂಥ ಜಾಗ ನೋಡಲಿ, ಅದೇ ಮೂಲ ಅಲ್ವಾ? ಸರ್ಪ ಇದ್ದಂಗೆ. ಅದನ್ನು ಮಾಡಿದ್ರೆ ಈ ಪ್ರಪಂಚದಲ್ಲಿ ಬರ್ತಕ್ಕಂಥ ಕಾಟುಗಳು ಯಾವುದು ಅಂತಂದರೆ ನವಗ್ರಹಗಳ ಕಾಟನೇ ಮನುಷ್ಯನಿಗೆ. ನವಗ್ರಹಗಳು ಕರೆಕ್ಟಾಗಿದ್ದಾಗ ಯಾವ ರೋಗನೂ ಇಲ್ಲ, ಏನೂ ಇಲ್ಲ, ಚೆನ್ನಾಗಿ ಕುಡಿಬೇಕು ಅನಿಸ್ತದಾಗ. ಆಗ ಹೆಂಗಪ್ಪ ಅಂದರೆ, ನಮ್ಮ ದರ್ಶನ್ ಸಾಹೇಬ್ರು ಬಂದರೆ ಹೆಂಗೆ ಹೇಳಿ ಅಂತ ಕೇಳಿದ್ರು ಅವ್ರೀಗ. ಸ್ವಾಮಿ ನಾವು ಹೇಳೋಕ್ಕಾಗಲ್ಲ, ಹೂವು ಒಟ್ಟು ಕೇಳುವ ಅಂತ ಅಂದು. ದರ್ಶನ್ ಸಾಹೇಬ್ರು ಹೆಂಗೆ ಅಂತಂದರೆ, ಇವತ್ತು ನಮ್ಮ ದರ್ಶನ್ ಸಾಹೇಬ್ರು ತರುಕಾಯ್ತಿರಲ್ಲ ಈಚೆ, ಎಂತೆಂಥ ಮಹಾನುಭಾವರು ಇದ್ದರು. ತಂದ್ರ ಸೋನೆ ಅವನು ಅಲ್ಲಿರು ಸರಿ ಅಂತ ಅವ್ರು. ಯಾಕೆ? ಅವ್ನು ದೇಶಕ್ಕೆ ಒಳ್ಳೇದು ಮಾಡ್ತಾನೆ, ಜನಕ್ಕೆ ಅನ್ನ ಹಾಕ್ತಾನೆ, ಒಂದು ಗೌಮಾತೆ ಸಾಕ್ತಾನೆ. ನಮ್ಮ ದರ್ಶನ್ ಅಂತ ಒಬ್ಬ ನಟ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಬಿಟ್ಟರೆ ಇವರಿಗೆ ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ? ಯಾರು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವ್ನು ಈಚೆ ಬಂದರೆ ನಮ್ಗೇನಾದ್ರು ರೋಗ ಬರ್ತದೆ ಅಂತ ಬರಲೇಬೇಕಾದ್ರೆ ನಾನು ಬಂದು ಅರೆಸ್ಟ್ ಮಾಡಿ ತಗೊಂಡೋಗ್ಲಿ ಅವರು. ಹಿಂಗೆ ದೇವ್ರ ಗ್ರಹಗತಿಗಳೇ ಕೆಟ್ಟಾಗಿದೆ. ಅವ್ರಿಗೆ ಗ್ರಹಗತಿಗಳು ಹೆಂಗೆ ಕೆಟ್ಟಾಗಿದೆ ಅಂದರೆ, ಅವ್ರ ಮನೆಯವರು ವಿಕ್ರಮ್ ರಾಜ ಏನಂತ ಹೇಳ್ತಾನೆ ಅಂದರೆ, ಪಾಪಿಯಾದ ಲೋಲಕಿಯಿಂದ ನಾನು ಮೋಸ ಹೋದೆ, ಪಾಪಿಯಾದ ಲೋಲಕಿಯಿಂದ ನಾನು ಅಂಗವಿಕನಾದೆ. ನಿಜ ತಾನೆ ಇದು? ಯಾರಿಂದ ಬಂದಿದೆ? ಲೋಲಕಿ ಅಯ್ಯಮ್ಮ. ನಮ್ಮ ದರ್ಶನ್ ಸಾಹೇಬ್ರು ಮಾಡೋಕೆ ಹೋಗಲಿಲ್ಲ, ಅದು ಟೈಮ್ ಬಂದ್ಬಿಡ್ತಾರೆ. ಒಳ್ಳೆಯವ್ರಿಗೆ ಒಳ್ಳೆ. ಈಗ ನೀವು ಕಾಡ್ಗೆ ಹೋಗ್ತೀರಿ, ಯಾವ ಮರ ಕಡಿತೀರಿ? ಬರ್ತಾರೆ. ಈ ಭಗವಂತ ಹಿಡೀಲಿ ಬಂದೇ ಬರ್ತಾರೆ. ಯಾಕೆ ಇಲ್ಲಿ ಹೆಂಗೆ ಹಿಡಿದು ಏನೋ ಒಂದು ಹೋಮ ಆಚಾರ ಮಾಡಿಸ್ಬೇಕು. ಅವ್ರ ಮನೆಯವರೇ ಬಂದು ಮಾಡಿಸ್ಬೋದಲ್ಲ, ಹೋಮ ಆಚಾರ ಮಾಡಿಸ್ಬೋದು. ನೋಡಿ ಏನು ಮಾಡ್ತಾರೆ ಅಪ್ಪಾಜಿ, ನೀವೆಲ್ಲ ದೇವ್ರಿದ್ದಂಗಿದ್ದೀರಿ. ಏನು ಮಾಡ್ತಾರೆ ಈ ಪ್ರಯತ್ನಗಳು? ಇದನ್ನೇಳಲ್ರು ನಿಮಗೆ ಗ್ರಹಗತಿಗಳು ಕೆಟ್ಟೋಗ್ಬಿಟ್ಟಿದೆ. ಹೋಮ ಮಾಡ್ಬೇಕು ದೊಡ್ಡದಾಗ. ಒಂದು ಕಾಸಿನಲ್ಲಿ ಅಮ್ಮವ್ರು ಬಂದು ಇಲ್ಲಿ 3 ವಾರ ಮಾಡಲಿ. ನಮ್ಮ ಅಪ್ಪನ ಹೂವು ಕೊಟ್ಟವನೇ ತಾರೆ ಮರದ ಮೇಲೆ.
ದೇವ್ರಿಗೆ ಯಾರೂ ದೊಡ್ಡವರಲ್ಲ, ದೇವ್ರಿಗೆ ಯಾರೋ ಚಿಕ್ಕವರೇ. ಯಾಕೆ ಅಂದರೆ ಯಾಕೆ ಇಲ್ಲಿ ಮಾಡಬೇಕು ಅಂದರೆ ಶನಿ ಮಹಾತ್ಮ ದೇವಸ್ಥಾನ ಮಸ್ತಾಗಿದೆ. ಶನಿ ಮಹಾತ್ಮ ರಥ ಹೋಗಿದೆ ಇಲ್ಲಿ ನೋಡಿ. ಶನಿ ಮಹಾತ್ಮ ವಸ್ತ್ರ ಹಾರಾಕ್ತ ಇದು ಜಾಗ. ಇಲ್ಲಿ ಯಾರಿಗಾಗಲಿ ನಾನು ಮಾಡ್ತೀನಿ ಅಂತ ಯಾರೂ ಬರೋಲ್ರು. ಹೇಳ್ಗಳಿ ದೊಡ್ಡಣ್ಣವರು ನಮ್ಮ ರವಿಯಣ್ಣ ಆ ಪುಣ್ಯಾತ್ಮ ಒಬ್ಬ ಅಧ್ಯಕ್ಷನಾಗಲಾಗಿ ನಮ್ಮ ತಾಲೂಕು ಉದ್ಧಾರ ಆಯ್ತಾ ಇದೆ. ಇವತ್ತು ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ಏಕ್ಷ ನೋಡ್ಕೊಂಡು ಬಂದ್ರಲ್ಲ, ಹೆಂಗಿದೆ ರಾಜ್ಯ ಹೆಂಗಿದೆ ಸ್ವಾಮಿ? ಇನ್ನೊಬ್ಬ ಮಾಡ್ತಾನೆ ಹಂಗೆ? ಹಾಂ, ಸೂರಿ ಸಾಹೇಬರು ಅಂತಿದ್ದಾರೆ. ಸೂರಿ ಸಾಹೇಬರು ಜನ ಮೋಸ ಮಾಡಿದ್ರು. ಸೂರಿ ಸಾಹೇಬ್ರಂತ ಒಬ್ಬ ದುನಿನಿಯ ರಾಜಕಾರಣಿಯವರು ಯಾರೂ ಸಿಗಲ್ರು. ನಿಮ್ಮ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ ಒಬ್ಬ ಎಂ ಪಿ ಆಗಿ. ನಮ್ಮ ಒಬ್ಬಂತ ಕೂತ್ಕೊಂಡು ಮಾತಾಡ್ತಾರೆ, ಇನ್ನೊಬ್ಬಂತ ಮಾತಾಡ್ತಾರೆ. ಇನ್ನೊಬ್ಬವಿಗೆ ಅವ್ನು ಹಿಡಿಬೇಕಾದ್ರೆ ಎಷ್ಟೋ ಜನ ಆಗಬೇಕು. ಇವ್ರು ಅಂಥವ್ರಲ್ಲ. ನನ್ನ ರಾಜ್ಯ ಉದ್ಧಾರ ಮಾಡಬೇಕು, ನನ್ನ ತಾಲೂಕು ಉದ್ಧಾರ ಮಾಡಬೇಕು, ನನ್ನ ಪ್ರಪಂಚ ಉದ್ಧಾರ ಮಾಡಬೇಕು ಅಂತ ನಮ್ಮ ಸೂರಿ ಸಾಹೇಬ್ರದ್ದು, ನಮ್ಮ ಮುಖ್ಯಮಂತ್ರಿ ಅವ್ರದ್ದು. ಆ ಕರುಣೆ ಜೊತೆಗೆ ಅವ್ರ ಮನೇಲಿ ಸಂಬಳ ಇದ್ದೆ ನಾನೀಗ. ಯಾರ ಮನೇಲಿ? ಅವ್ರ ಮಾವರ ಮನೆಯಲ್ಲಿ, ಡಿ ಕೆ ಶಿವಕುಮಾರ್ ಮಾವ ಮನೆಯಲ್ಲಿ ಮುಕ್ಕೊಂದೇ ಸಂಬಳ ಇದೆ ನನಗ. ಇದ್ದೆ. ಇದಕ್ಕೇನು ಮಾಡಬೇಕಪ್ಪ ಅಂತಂದರೆ ನವಗ್ರಹಗಳೇ ಪ್ರಪಂಚದಲ್ಲಿ ಮನುಷ್ಯನ ಕಾಟ ಬರಬೇಕಾದ್ರೆ ಈ ಪ್ರೈಸ್ಗಳೇನು ಮಾಡ್ತಾರೆ? ಹೋಮ ಮಾಡಬೇಕು, ಆಜ್ಞೆ ಮಾಡಿ ಏನಿಲ್ಲ. ಯಾವ ಹೋಮನೂ ಇಲ್ಲ. ಯಾವ ಹೋಮ ಮಾಡಬೇಕು ಏನಿಲ್ಲ. ಒಂದು 4 ಜನಕ್ಕೆ ಅಂದಾನ ಮಾಡಿ ಇಲ್ಲಿ ಅಮ್ಮವ್ರು ಬಂದು ಭಗವಂತನ ಕತೆ ಮಾಡಿಸ್ತೀವಿ. ಅಂದಾನ ಮಾಡಿ ಭಗವಂತನ ಕತೆ ಮಾಡಿಸೋರೆ ಒಳ್ಳೇದಾಗುತ್ತೆ. ಅವನಿಗೆ ಗೊತ್ತಿದೆ ಇಂಥವ್ರು ಮಾಡೋರು ಅಂತ ಗೊತ್ತಿದೆ. ನೋಡಿ, ಇಲ್ಲಿ ನಾವು ಬಿಡ್ದಿನ ಇರೋದಿಲ್ಲ. ಒಂದೇ ದಿನ ಶನಿವಾರ ಬರೋದಿಲ್ಲಿ. ನಾವು ಬರೋಕ್ಕೂ ಇಲ್ಲಿ ಭಯನೇ. ಹಿಂಗಿದೆ ಸ್ವಾಮಿ, ಇದನ್ನು ಮಾಡಿಸ್ಬೇಕು, ಎಲ್ಲಕ್ಕೂ ಒಳ್ಳೇದಾಗುತ್ತೆ. ಬನ್ನಿ ಬರ್ತಾರೆ, ಅಲ್ಲೇ ಇದ್ದಾರೆ. ಇವಾಗ ನಮ್ಮ ಅಪ್ಪನ ಕಾಟ ಕಂಡ್ರಿ. ಅವ್ನಿಗೆ ಏನ್ ಹೇಳ್ತಾರ ಗೊತ್ತಾ? ಇವಾಗ ಅವ್ರ ಮನೆಯವ್ರು ಯಾರೋ ಬಂದಿಲ್ಲಿ ಹೋಮ ಮತ್ತೆ ಕತೆ 4 ಜನಕ್ಕೆ ಊಟದ ಎಲ್ಲರಿಗೂ ನಾವು 4 ಜನಕ್ಕೆ ಭಕ್ತಾದಿಗಳಿಗೆ ಊಟ ಏನಾರ ಮಾಡಿದ್ರೆ ವಿಷಯ ಗೊತ್ತಾಗಬೇಕು. ವಿಷಯ ಗೊತ್ತಾದ್ಮೇಲೆ ಅದು ಅವ್ರ ಹಣೆ ಬರೀ ಓ ಒಡ್ಡು ಅಂದ್ರು, ಓ ಒಡ್ದು ಓ ಬಂತು. ಈಗ ನೀವು ಓಡಿಸಿ ಓ ಬರ್ತದೆ, ಪೂಜೆ ಮಾಡುವ. ಸರಿ, ಬನ್ನಿ ಆಯ್ತು. ಗೊತ್ತಾಗಲ್ಲ. 18 ಮೆಟ್ಲು, 18 ಸಿದ್ಧಿಗಳು, 18 ಸಿದ್ಧಿಗಳು ಇದೆ. ಅದು ನಮ್ಗೆ ಹೇಳೋದು ಬರೋಣ, ನಾವು ಓದಲಿಲ್ಲ. 18 ಮೆಟ್ಲಿಗೆ 18 ಲೆಕ್ಕ ಇದೆ. ಇಲ್ಲಿ ಮಾಡುವಂಥ ಪೂಜೆಗಳು ಪುನಸ್ಕಾರಗಳ ನಿಗವಾಗಿ ಯಾವ ಮೊದಲು ಹೋಗಿ ಗಂಗೆ ಪೂಜೆ ಮಾಡಬೇಕು. ಗಂಗೆ ಪೂಜೆ ಮಾಡಿ ತಾರೆ ಮರ ಪ್ರದಕ್ಷಿಣೆ ಮಾಡಬೇಕು. ಆಮೇಲೆ ಭಗವಂತನ ಪೂಜೆ ಮಾಡಿ ಆಂಜನೇಯ ಅಂತ ಹೋಗ್ಬೇಕು. ಎಲ್ಲ ಇಲ್ಲಿ ಲೆಕ್ಕವಾಗೆ ಮಾಡಿದ್ದು ದೇವಸ್ಥಾನ. ನಾವ್ಯಾರು ತಾವು ಭಿಕ್ಷಾ ಗಿಚ್ಚ ಮಾಡಿ ಎಮ್ ಎಲ್ ಎಗಳು ತಾವು ನಾವ್ಯಾರು ಕೇಳಲಿಲ್ಲ, ನಾವ್ಯಾರು ತಾವು ವಿಚಾರಿಸಲಿಲ್ಲ, ಮಾಡಲಿಲ್ಲ. ಸರಿ, ಅದೇ ಅಲ್ಲ ಮೂಲ. ಮೊದಲು ಇಲ್ಲಿ ಪೂಜೆ ಮಾಡಿ ಬನ್ನಿ. ನೀವು ಹೋಗಿ ಕೇಳಿದ್ದು ಯಾವ ಜಾಗ ಹೇಳಿ? ಎಳ್ಬತ್ತಿ ಹಸ್ ಮಾಡಿದ್ರಿ ಇಲ್ಲಿ. ಅದನ್ನು ಝೂಮ್ ಮಾಡು. ನೋಡಿ ಸ್ವಾಮಿ, ಹೂವು ಒಡ್ಡಿದ್ರೆ ಹಿಂಗೆ ಬಂದು ಇಟ್ಕೊಳ್ಳಿ. ಹೂವು ಒಡ್ಡಿದ್ರೆ ಬಿದ್ದೈತ್ ಕಣೆ, ಹೂವು ಆರೋಗ್ಯ ಅಂತ ಅಂತಾರೆ. ಹಾಂ, ಇಲ್ವಾ? ಹಾಂ, ನೋಡಿ ಇದನ್ನೇ ಒಡ್ತೀನಿ. ಏನಂತ? ಬನ್ನಿ ಅಮ್ಮ. ಶನೇಶ್ವರಾಯ ನಮಃ. ಓಂ ಭಗವತೆ ನಮಸ್ತೆ ನಮಃ. ಶನೇಶ್ವರ ದರ್ಶನ್ ಬರ್ತಾರೆ ಅಂದರೆ ಬಲಗಡೆ ಹೋಗಿ ಕೊಡಿ, ಇಲ್ಲಿ ಎಡಗಡೆ ಕೊಡು, ಆಗಲ್ದು ಅಂತ. ಕೊಡಿ ತಟ್ಟೆಯಲ್ಲಿ. ಒಬ್ಬ ಕಲಾವಿದ, ಒಬ್ಬ ನಟ,
ಮಾಡಿಸಿದ್ರೆ ಎಲ್ಲ ಇದು ಮಾಡಿ ಎಲ್ಲ ಒಳ್ಳೇದಾಯ್ತು ಅಂದರೆ ಬಲಭಾಗದಾಗ ಕೊಡಪ್ಪ. ಹಗಲೆಲ್ಲ ಪರೀಕ್ಷೆ ಮಾಡಿದೆ ಅಂತ ಕೋಪಿಸ್ಕೊಬೇಡ ನೀನು ಪರೀಕ್ಷೆ ಮಾಡ್ತಾಯಿಲ್ಲ. ಇದು ನರುಳ ನೋಡಿ ಹೂವು ಹೆಂಗೆ ಉಬ್ಕೊಂಬತ್ತಾರೆ. ಬಿಜ್ಜ ಹೊಡೆದಿರೋದು. ಏನ್ರಪ್ಪ ಯಾವ ದೇವಸ್ಥಾನದಲ್ಲಿ ಹಿಂಗೆ 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 ಮಾಡ್ತಿರುವ ಬೇಗ ಬೈಚಕ್ಕೆ ಬರ್ತಾರೆ ಅಂತ ಈಸ್ಕೊಂಡಿರ ಹಿಂಗೆ ಹೂವು ಹೊಡೆದು ಬಿಜ್ಜಾಗ ಅದು ಪಾಠ ಹೊಡೆದು ದರ್ಬಾರ್ ಮಾಡಲಿ ಅಲ್ಲ ರೀ. ಯಾವ ದೇವಸ್ಥಾನದಲ್ಲಿ ಹಿಂಗೆ ಹೂವು ಬಂದತ್ತು ಅದು ಪಾಠ ಹೊಡೆದಿರೋದು ನಾವೀಗ. ಒಳ್ಳೇದೇ ಮಾಡವ್ರಿ. ಹಾಂ ಏನು ಹಿಂಗೆ ಗಂಟೆ ಹಾಕ್ಬಿಡ್ತಾರೆ ಬಲಗಡೆ ಹೂವು ಬತ್ಕೊಂಡು ಹೋಗಯ್ಯ. ಈಗ ಬೆಳ್ಳಿ ಎಡಗಡೆ ಇದು ನೋಡ್ತೀನಿ ತನಕೆ ನೀವು ಆ ಥರ ಇರ್ನಾರ್ರಿ ನೀವು ಕೇಳಬೇಡಿ. ನೀವು ಸುಲಭ ಅಲ್ಲ. ಅದನ್ನ ತೆಗೆದ್ಬಿಡಪ್ಪ. ಮಂಗಳಾರತಿ ಕೊಟ್ಬಿಡಿ. ಮಂಗಳಾರತಿ ಹಾಂ ಕವಳೆ ಬಿಟ್ಟು ಹೇಳ್ತೀವಿ. ನಿಮ್ಮ ಪರಿಸ್ಥಿತಿ ಏನಿದೆ ಸುಮೀರಮ್ಮ ನೋಡಮ್ಮ. ಯಾರೇ ಆಗಲಿ ಇಲ್ಲೇ ಇಂಥ ಜಾಗ ನೋಡಿ, ಇಲ್ಲೇ ತಿರುನಾಳ ಶನಿ ಮಹಾತ್ಮನ ಮಾಡ್ತಾ ಇದ್ದೀವಿ. ಆ ಶನಿ ಮಹಾತ್ಮನ ವಿಗ್ರಹಕ್ಕೆ ವಿಗ್ರಹಕ್ಕೆ ಪ್ರತಿಯೊಬ್ಬರು ನಿಮ್ಗೆ ಏನೇನಿದೆ ಅದನ್ನ ಕೊಡಿ. ಇದಕ್ಕೆ ಹಾಕಿ ಅವರು ದೇವಸ್ಥಾನ ಕಟ್ಟರು PS ಕುಮಾರ್ ಅಂತ ಇದ್ದಾರೆ. ಅವ್ರು ತಗೊಂಡೋಗಿ ಇದು ಮಾಡ್ತಾರೆ. ಏನು ಸ್ವಾಮಿ ಸರಿ ನೀವು ಹೋಗ್ಬಿಟ್ಟಿದ್ದು ಮಂಗಳಾರತಿ ಕೊಟ್ಬಿಡಿ. ನೀನು ನೋಡಲಿ ಅಲ್ವಾ? ಅಯ್ಯೋ ರಾಮ ನನ್ನ ಆಗೋಯ್ತು. ಫೋಟೋ ಇದು ತೆಗಿದಾರೆ. ಯಾರೋ ತಗೊಳ್ಳಿ ಪೂಜೆ ಸಾಮಾನುಗಳು, ಯಾರೋ ತಗೊಳ್ಳಿ ಪೂಜೆ ಸಾಮಾನುಗಳು, ಯಾರ್ಯಾರೋ ತಗೊಬಿಡಿ. ಮಂಗಳಾರತಿ ಮಾಡ್ತಾರೆ ವಿಡಿಯೋ ಮಾಡ್ಕೊಚ್ಚಿ. ಆ ವಿಗ್ರಹದ ಮೇಲೆ ಹೂವು ಹಾಕ್ಬಿಟ್ಟಿವ್ರಿ. ಮೇಡಮ್ ಬನ್ನಿ ರಾಮಜಿ. ನೋಡಿ ಇದು ಪ್ರಕೃತಿ ಮಧ್ಯದಲ್ಲಿದೆ. ಮೊದಲು ಮೂಲ ಬಂದಿದೆ ಶನೇಶ್ವರ ಸ್ವಾಮಿ ಇಲ್ಲಿ ಉದ್ಭವ ಆಗಿ ಇಲ್ಲಿ ನಮ್ಮ ಶನೇಶ್ವರ ಸ್ವಾಮಿ ಅವರ ರಥ ಹೋಗಿದೆ. ಅದೊಂದು ತೋರಿಸ್ತೀನಿ ಹೋಗಿ. ಆ ರಥ ಹೋಗಿದೆ ಇಲ್ಲಿ ಮೇಲ್ಗಡೆ ಇನ್ನು ಅಲ್ಲಿ ಮೇಲ್ಗಡೆ ಇಕ್ಕಿ ಆ ಗರ್ಭಗುಡಿ ಕಟ್ಟಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು 41 ದಿನಕ್ಕೆ ದೇವಸ್ಥಾನ ಕಟ್ಟೋರು ಇವರು. ಬನ್ನಿ ಅಲ್ಲಿ ಹೋಗಿ ಇನ್ನು ದರ್ಶನ ಮಾಡ್ಕೊಂಬಿಡೋಣ. ಹೋಗೋಣ. ಹಾಂ ಅಲ್ಲಿ ಇದೆ ಪ್ಲೇಸು ನೇಚರ್. ಸರಿದ ಇದೆ ಅಲ್ಲಿ ಪಾದದ ಗುರುತೈತೆ ನೋಡಿ. ಶನೇಶ್ವರ ಸ್ವಾಮಿ ಅವ್ರದ್ದು ಪಾದದ ಗುರುತು ನಿಮ್ಗೆ ಕಾಣಿಸ್ತೈತೆ ನೋಡಿ. ನೋಡಿ ಎಲ್ಲ ಕಣ್ ತುಂಬ್ಕೊಳ್ಳಿ.